ಸವಾಲುಗಳು ಸಮಸ್ಯೆಗಳು ನೂರೆಂಟಿದ್ದಾವೆ. ಈ ಸವಾಲು ಸಮಸ್ಯೆಯನ್ನು ಮೆಟ್ಟಿ ನಿಲ್ಲಬೇಕು ಅಂತಾದರೆ ಆದಾಯದ ಮೂಲಗಳು ಹೊಸದಾಗಿ ಸೃಷ್ಟಿಯಾಗಬೇಕು, ಹೊಸದಾಗಿ ಆದಾಯ ಹರಿದು ಬರಬೇಕು. ಸದ್ಯದ ಸ್ಥಿತಿ ನೋಡಿದರೆ ಹಂಗಿದೆಯಾ ಅಂತ ಕೇಳಿದ್ರಿಲ್ಲ. ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಲ್ಲಬೇಕು. ಸಿಎಂ ಹೇಗೆ 37,000 ಕೋಟಿ ಹಣ ಕೊಡಿ ಅಂತ ಗುತ್ತಿಗೆದಾರರು ಒತ್ತಡ ಹಾಕಿದ್ದಾರೆ. ಬಾಕಿ ಹುದ್ದೆಗಳನ್ನು ಭರ್ತಿ ಮಾಡಿ, 2 ಲಕ್ಷಕ್ಕೂ ಅಧಿಕ ಬಾಕಿ ಹುದ್ದೆಗಳಿದ್ದಾವೆ, ಅದನ್ನು ಭರ್ತಿ ಮಾಡಿ ಅಂತ ಜನ, ಯುವಕರು, ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಾಕಿ ಹುದ್ದೆಗಳನ್ನು ಭರ್ತಿ ಮಾಡಿದ್ರು ಅಂತಂದ್ರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಜಾಸ್ತಿ. ಉತ್ತರ ಕರ್ನಾಟಕಕ್ಕೆ 15,000 ಕೋಟಿ ಅಂತ ಅಲ್ಲಿನ ಶಾಸಕರು ನಾಯಕರು ಕೇಳ್ತಾ ಇದ್ದಾರೆ. ಬೆಂಗಳೂರು ಅಭಿವೃದ್ಧಿ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇಡೀ ರಾಜ್ಯಕ್ಕೆ ಅತ್ಯಂತ ಹೆಚ್ಚು ತೆರಿಗೆ ಕೊಡುವಂತ ನಗರ ಬೆಂಗಳೂರು, ಅಂತಾರಾಷ್ಟ್ರೀಯ ನಗರ. ಇಲ್ಲೂ ಕೂಡ ಅಭಿವೃದ್ಧಿಯ ವಿಚಾರದಲ್ಲಿ ಕಾಂಪ್ರಮೈಸ್ ಸಾಧ್ಯ ಇಲ್ಲ. ಕೊಡಬೇಕಾಗಿರೋದನ್ನ ಕೊಡಲೇಬೇಕು. ಹೆಚ್ಚುವರಿ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಕೇಳ್ತಾ ಇದೆ. ಕರಾವಳಿಯವರು ಒಂದು ಬೇಡಿಕೆ ಇಟ್ಟಿದ್ದಾರೆ, ಪ್ರವಾಸೋದ್ಯಮ ಅಭಿವೃದ್ಧಿಗೆ ದುಡ್ಡು ಕೊಡಿ ಅಂತ. ಬೇಡಿಕೆಗಳ ಪಟ್ಟಿ ಜಾಸ್ತಿ ಇದೆ, ಆದಾಯದ ಮೂಲಗಳು ಕಡಿಮೆ ಇದೆ. ಶಾಸಕರು ಕೇಳ್ತಾ ಇರೋದು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ನಮಗೆ ಕೊಡ್ತಾ ಇರುವಂತ ಪ್ರದೇಶಾಭಿವೃದ್ಧಿ ನಿಧಿ ಏನಿದೆ ಜಾಸ್ತಿ ಮಾಡಿ ಅಂತ ಕೇಳ್ತಿದ್ದಾರೆ. ಮುಖ್ಯಮಂತ್ರಿ ಕೈಯಲ್ಲಿ ಮಂತ್ರದಂಡ ಅಂತೂ ಇಲ್ಲ. ಏನು ಬರುತ್ತೋ ಅದನ್ನು ಕೊಡಬೇಕು. ಬರೋದೇ ಕಡಿಮೆಯಾಗಿದೆ. ಹೊಸದಾಗಿ ಏನಾದರೂ ಮಾಡಬೇಕು ಅಂತಾದ್ರೆ ಜನರ ಆಕ್ರೋಶ. ಏನು ಮಾಡ್ತಾರೆ ಸಿದ್ದರಾಮಯ್ಯ? ಇದೇ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇರೋದು. ಸಾಲದ ಹೊರೆ ಹೆಂಗಿದೆ ಅಂತಂದ್ರೆ, ನಾನು ಆಗ್ಲೇ ಹೇಳಿದೆ, 4.09 ಲಕ್ಷ ಕೋಟಿಯ ಬಜೆಟ್ ನಮ್ದು. ಅದರಲ್ಲಿ ವರ್ಷಕ್ಕೆ 26,000 ಕೋಟಿ ಸಾಲ ತೀರಿಸೋದಕ್ಕೆ ಮತ್ತು ಬಡ್ಡಿ ಕಟ್ಟೋದಕ್ಕೆ ಬಳಕೆಯಾಗುತ್ತೆ. 26,000 ಕೋಟಿ ಅಂದ್ರೆ ₹1 ಸರ್ಕಾರ ಖರ್ಚು ಮಾಡಿದ್ರೆ 18 ಪೈಸೆ ಸಾಲ ತೀರಿಸೋದಕ್ಕೆ ಮತ್ತು ಬಡ್ಡಿ ಕಟ್ಟೋದಕ್ಕೆ ಬಳಕೆಯಾಗ್ತಾ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.